ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಚಪಾತಿ ಒಗ್ಗರಣೆ ಮಾಡ್ತೇನೆ. ಹುಳಿಗೊಜ್ಜಿನ ಚಪಾತಿ ಒಗ್ಗರಣೆ. ಚಪಾತಿ ನಿನ್ನೆದು 4 ಉಳಿದಿತ್ತು, ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡಿದ್ದೇನೆ. ಸ್ವಲ್ಪ ಬ್ರೆಡ್ ಕ್ರಮ್ಸ್ ಥರ ಬರ್ತದೆ, ಅಷ್ಟಾದರೂ ರುಬ್ಕೊಂಡ್ರೆ ಸಾಕು. ಸ್ವಲ್ಪ ದಪ್ಪ ಕಟಕಾಗಿರುತ್ತಲ್ಲ ಚಪಾತಿ ಪೌಡ್ರ್ ಚೆನ್ನಾಗಿ ಆಗುತ್ತೆ. ಇದಕ್ಕೆ ಎಣ್ಣೆನ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ, ನಂತರ ಕರಿಬೇವು ಸೊಪ್ಪು 1-2 ಎಸಳು ಕರಿಬೇವು ಸೊಪ್ಪು ಹಾಕಿದ್ದೇನೆ. ಸ್ವಲ್ಪ ಇಂಗು. ಇದಕ್ಕೆ ನಾನು ಬೆಳ್ಳುಳ್ಳಿ ಈರುಳ್ಳಿ ಯಾವುದೂ ಬಳಸೋದಿಲ್ಲ, ಅದಕ್ಕೆ ಹಿಂಗೆ ಹಾಕಿದ್ದೇನೆ. ಇದಕ್ಕೆ ರುಚಿಗೆ ನೋಡಿಕೊಂಡು ನಮ್ಗೆ ಒಗ್ಗರಣೆಗೆ ಎಷ್ಟು ಬೇಕೋ ಚಪಾತಿ ಪೌಡ್ರ್ ಎಷ್ಟು ಇರುತ್ತೋ ಅದಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ ಹಾಕೋಬೋದು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ತುರಿ ಹಾಕಿದ್ದೇನೆ. ರುಚಿ ಚೆನ್ನಾಗಿರುತ್ತೆ ಕೊಬ್ಬರಿ ತುರಿ ಹಾಕಿದರೆ. ಇದಕ್ಕೆ ನಾನು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೇನೆ. 1 ಲಿಂಬೆಹಣ್ಣಿನ ಗಾತ್ರ ಅಷ್ಟು ಹುಣಸೆಹಣ್ಣು ತೊಗೊಂಡು ಅದು ಸ್ವಲ್ಪ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕಿದ್ದೇನೆ. ಅದಕ್ಕೆ 1ರಿಂದ 1.5 ಕಪ್ ನೀರು ಹಾಕಿ ಚೆನ್ನಾಗಿ ಹೆಣ್ಕೊಂಡಿದ್ದೇನೆ. ಅದನ್ನ ಪಲ್ಪ್ ತಕ್ಕೊಂಡು ಇದಕ್ಕೆ ಇವಾಗ ಹಾಕ್ತಾನೆ. 1.5 ಕಪ್ ಹುಣಸೆ ಹಣ್ಣಿನ ರಸ ಇದು ಹಾಕಿ ಚೆನ್ನಾಗಿ ಕುದಿಬೇಕಿದು. ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ತೀನಿ ನಾನು, ರುಚಿ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿ ಕುದ್ದಾದಮೇಲೆ ಮಾಡ್ಕೊಂಡು ಇಟ್ಕೊಂಡಿರೋ ಚಪಾತಿದ ಪೀಸ್ನ ಹಾಕಿ ಮಿಕ್ಸ್ ಮಾಡ್ತೇನೆ. ತರಿಯಾಗಿ ರುಬ್ಕೊಂಡಿದ್ನಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಇದು ಮಿಕ್ಸ್ ಮಾಡಿ ಆದಮೇಲೆ ಒಂದು 10ರಿಂದ 15 ನಿಮಿಷ ಮುಚ್ಚಿಟ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ, ಚೆನ್ನಾಗಿ ಟೇಸ್ಟ್ ಇದೆ. ಒಂದು ಸಾರಿ ಮಾಡ್ಕೊಂಡು ತಿನ್ಬೋದು. ಒಂದು ಸಾರಿ ಮಾಡಿಕೊಂಡ್ರೆ ಮತ್ತೆ ಚಪಾತಿ ಉಳಿದಾಗ ಹೀಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸುತ್ತೆ. ಚಪಾತಿ ಹುಳಿಗೊಜ್ಜಿನ ಒಗ್ಗರಣೆ ರೆಡಿ. ಹೇಗಾದರೂ ತಿನ್ಬೋದು ನಾವು. ಯಾವ ಸಮಯದಲ್ಲಾದರೂ ಚಪಾತಿ ಉಳಿದ್ರೆ ಹೇಗೆ ಮಾಡ್ಕೋಬೋದು ನೋಡಿ, ಚೆನ್ನಾಗಿರುತ್ತೆ. ನಾನು ಮಾಡಿದೆ, ಟೇಸ್ಟ್ ಅನ್ನಿಸ್ತು. ಇದೇ ಥರ ಓಟ್ಸ್ ಕೂಡ ಮಾಡ್ಕೋಬೋದು.